ಮಾಗಡಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರಯಾಣಿಕರ ಕುಂದುಕೊರತೆ ಆಲಿಸಿ ಮಾತನಾಡಿದ ಅವರು, ಮೂಡ ವಿಚಾರದಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡುವುದು ಸರಿಯಲ್ಲ. ಈ ರೀತಿ ಮಾಡುತ್ತಾರೆಂದು ಯಾರೂ ಕೂಡ ಊಹಿಸಿರಲಿಲ್ಲ. ಇದೇ ರೀತಿ ಮುಂದುವರೆದರೆ ರಾಜ್ಯಪಾಲರ ಹಠವೋ ಕರ್ನಾಟಕ ಬಚಾವೋ ಹೋರಾಟಕ್ಕೆ ಶಾಸಕರು ಸಚಿವರು ಸಜ್ಜಾಗುವುದಾಗಿ ರಾಜ್ಯಪಾಲರ ನಡೆ ವಿರುದ್ಧ ಕಿಡಿಕಾರಿದರು. ಮಾಗಡಿ ಡಿಪೋಗೆ ನಂಬರ್ 1 5 ಗಂಟೆ ಬೆಳಗಿನ ಜಾವ ತರಕಾರಿ ಪ್ರತಿಯೊಂದರಲ್ಲೇ ಅದು. ಈಗ ಶ್ರೀಪತಿ ಅವಾಗ ಕೃಷ್ಣಪುರ ಗಲಾಟೆ ಆಗಿ ಬಸ್ಸು ನಿಂತಾಗಿ ದೇವಸ್ಥಾನಕ್ಕೆ ಹಾಕಿದ್ರು. ಈಗ ಬಂದು ಅರ್ಧ ದಾರಿಯಲ್ಲಿ ನಿಲ್ಸ್ಕೊಂಡ್ಬಿಡ್ತಾರೆ. ದೇವಸ್ಥಾನಕ್ಕೆ ಬರೋದಿಲ್ಲ. ಈಗ ಜನರು ಅಲ್ಲೇ ಹೋಗ್ತಾರೆ. ತರಕಾರಿ BMTC ತರಕಾಗಲ್ಲ. ಅಲ್ಲಿ ಮಧ್ಯ ಮಧ್ಯ ಏನಾಗಿದೆ ಅಂದ್ರೆ ಶ್ರೀಪತಿ ಊರಲ್ಲಿ ಒಂದು 3 ಸೇರ್ಕೊಂಡ್ಬಿಡ್ತಾರೋ ಅದಕ್ಕೆ ಅಲ್ಲೇ ಹಾಕಿದ್ರೆ ಬಸ್ ಬರೋದಿಲ್ಲ. ಅವ್ರಿಗೆ ಬಾತ್ರೂಮ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ದೇವಸ್ಥಾನದ ಎಲ್ಲ ಕೊಡ್ತೀನಿ ಅಂದ್ರು. ಬತ್ತಲ್ಲ ಅವರು ಇವತ್ತು ನೋಡಿ, ಇವತ್ತು ಸುಮಾರು 10 ಸಲಿಗಳಿದ್ವಿ. ಮೊನ್ನೆ ತಾಲೂಕು ಅನುಮತಿ ಕೊಟ್ಟಿರೋ ವಿಚಾರವಾಗಿ ಸರ್ ರಾಜು ಇದೆಲ್ಲ ಗೊತ್ತಿರೋಂಥ ವಿಚಾರನೇ. BJPಯವರು ಯಾವ್ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಅದನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅಂತೇಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ಅದರಿಂದ ಅವ್ರಿಗೇನು ಪ್ರತಿಫಲ ಸಿಗೋದಿಲ್ಲ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ತನ್ನ ಕಾರ್ಯಾವಧಿಯಲ್ಲಿ ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆಯಿಂದಿರ್ತಕ್ಕಂಥ ಒಬ್ಬ ರಾಜಕಾರಣಿಯನ್ನು ವಿನಾಕಾರಣ ಸಿಗಿಸ್ಬೇಕು ಅಂತಕ್ಕಂಥ ತೀರ್ಮಾನ ಏನು ರಾಜ್ಯಪಾಲರು, ಕೇಂದ್ರ ಸರ್ಕಾರ, BJPಯವರು ಮಾಡ್ತಾ ಇದ್ದಾರೆ, ಅವರು ಸಫಲ ಆಗೋದಿಲ್ಲ ಅಂತಂದ್ರೆ ಹೇಳಿಕೆ ಸರ್. ಈಗ ವಿರೋಧ ಪಕ್ಷಗಳು ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಸರ್. ಯಾರನ್ನ? ಮುಖ್ಯಮಂತ್ರಿಗಳನ್ನ. ಇವೆಲ್ಲ ನಾನು ಹೇಳಿಲ್ವಾ? ಇವೆಲ್ಲ ಎಲ್ಲ ನಾಟಕೀಯ ಬೆಳವಣಿಗೆ. ನಾವು ಪ್ರಾಸಿಕ್ಯೂಷನ್ ಕೊಡ್ತೀನಿ, ನೀವು ಒತ್ತಾಯಿಸಿ, ಆಮೇಲೆ ನಾವು ಕ್ರಮ ತಗೋತೀವಿ ಅಂತೇಳಿ ಈಗಾಗಲೇ ಕೇಜ್ರಿವಾಲ್ ಇರ್ಬೋದು, ನಮ್ಮ ಜಾರ್ಖಂಡ್ ಮುಖ್ಯಮಂತ್ರಿ ಇರ್ಬೋದು, ಎಲ್ಲ ಕಡೆ ಮಾಡ್ತಾವ್ರೆ. ಬಟ್ ಇಲ್ಲಿ ನಾವು ಅಷ್ಟು ಸುಲಭವಾಗಂತೂ ಬಿಡೋದಿಲ್ಲ. ಬಹುಶಃ ಬಾಂಗ್ಲಾದೇಶ ಅವೆಲ್ಲ ನೀವೆಲ್ಲ ನೋಡಿದರೆ ಏನೇನು ಆಗ್ತದೆ ಅಂತೇಳಿ ಸಾರ್ವಜನಿಕರ ವಿರುದ್ಧವಾಗಿ ಸರ್ಕಾರಗಳು ತೀರ್ಮಾನ ತೆಗೆದುಕೊಂಡ್ರೆ ಯಾವ ರೀತಿ ಜನ ಆಕ್ರೋಶ ಆಯ್ತಾರೆ ಅಂತೇಳಿ ಅವೆಲ್ಲ ಉದಾಹರಣೆಗಳು. ಆ ರೀತಿ ಪಾಪ BJPಯವ್ರಿಗೂ ಕಡೆಗಾಲ ಬಂದದೆ. ಅವರು ಆ ತೀರ್ಮಾನ ತಗೋತಾವ್ರೆ. ನೋಡೋಣ ಮುಂದೆ ಏನಾಗ್ತದೆ. ಮುಂದೆ ಏನು ತೊಂದರೆ ಸರ್? ಮುಂದಿನ ಇನ್ನೂ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ಅವ್ರು ಸ್ಪರ್ಧೆ ಮಾಡ್ತಾರೆ ಅಂದರೆ ಅವರೇ ಸ್ಪರ್ಧೆ ಮಾಡ್ತಾರೆ. ಸರ್, ಕುಮಾರಸ್ವಾಮಿ ಅವ್ರದ್ದು ಪ್ರಾಸಿಕ್ಯೂಷನ್ ಈಗಾಗಲೇ 9 ತಿಂಗಳಿಂದ ಬಾಕಿ ಇದೆ ಸರ್. ಈ ಬಗ್ಗೆ ನೀವು ಮಾಧ್ಯಮದವ್ರು ಹೊಡಿಬೇಕು. ಎಲ್ಲಿ ಹೊಡಿತಾ ಇದ್ದೀರಾ ನೀವು? ರಾಜಕಾರಣ ಅಲ್ವಾ ಇದು? ಕುಮಾರಸ್ವಾಮಿಗೆ ಲೋಕಾಯುಕ್ತವ್ರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಕೊಡಿ ಅಂತ ಅವ್ರು ಕೇಳಿರೋದು ಲೋಕಾಯುಕ್ತವರು. ಯಾರೋ ಸಾರ್ವಜನಿಕರು ಕೇಳಿಲ್ಲ. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಸಾರ್ವಜನಿಕ ವ್ಯಕ್ತಿ ಹೋಗಿ ಒಂದು ಅರ್ಜಿ ತೊಗೊಳ್ಳೋದು, ಇವೆಲ್ಲ ನಾಟಕ. ಅರ್ಜಿ ತೊಗೊಳ್ಳೋದು, ಆಮೇಲೆ ರಾಜ್ಯಪಾಲರಿಗೆ ನೋಟಿಸ್ ಕೊಡೋದು, ನೋಟಿಸ್ ಉತ್ತರ ಕೊಟ್ಟಿದ್ದೀವಿ, ಅದನ್ನು ಪರಿಶೀಲನೆ ಮಾಡಿಲ್ಲ, ಆಗಲೇ ಪ್ರಾಸಿಕ್ಯೂಷನ್ ಕೊಡೋದು. ಇದಾದರೆ ರಾಜ್ಯಪಾಲರ ಗತಿ ಏನಾಯ್ತದೆ ಅಂತ ನಾವು ಮುಂದೆ ತೀರ್ಮಾನ ಮಾಡ್ತೀವಿ. ಸರ್, ಮುಂದೆ ಯಾವ ರೀತಿ ಹೋರಾಟ ಮಾಡ್ತಾರೆ ಸರ್? ನೀವು ಶಾಸಕರುಗಳು ಯಾವ ರೀತಿ ಹೋರಾಟ ಮಾಡ್ತಾರೆ ಸರ್? ರಾಜ್ಯಪಾಲರ ಹಠಾವೋ ಕರ್ನಾಟಕ ಬಚಾವೋ. ಸರ್, ಈಗಾಗಲೇ ಸಂಜೆ ಸಭೆ ಕರೆದಿದ್ದಾರೆ ಸರ್ ಮುಖ್ಯಮಂತ್ರಿ. ಹೋಯ್ತಾ ಇದ್ದೀವಿ. ರಾಜ್ಯಪಾಲರು ಇದೇ ರೀತಿ ತೀರ್ಮಾನ ತಗೊಂಡ್ರೆ ಏನಾಯ್ತದೆ ಅಂತ ಗೊತ್ತಿಲ್ಲ ನಮಗೆ.